ಹಾಗೆ ಹೊಸ ನೀರು ಬಂದು ಹಳೆ ನೀರನ್ನ ತಳ್ಳಿಕೊಂಡು ಹೋಯ್ತು ಅನ್ನೋರು ಹಾಗೆ ಎಲ್ಲ ನ್ಯೂ ಕಮರ್ಸ್ ಬಂದಿದ್ದಾರೆ. ಅವರೆಲ್ಲ ರಾಜಕೀಯವಾಗಿ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ನಾವು ನಮ್ಮನ್ನು ಗುರುತಿಸೋದಕ್ಕೆ ಆಗ್ತಾ ಇಲ್ಲ. ನಮ್ಮ ನಾಯಕರುಗಳಿಗೆ ನಮ್ಮನ್ನ ಗುರ್ಸಕ್ಕೆ ಅವ್ರಿಗೆಲ್ಲ ಆಗ್ತಾ ಇಲ್ಲ. ಆದ್ರೂ ಜನ ನಮ್ಮನ್ನು ಗುರ್ತಿಟ್ಕೊಂಡಾರೆ, ಗೌರವಿಸ್ತಾರೆ, ಅದೇ ಸಾಕು. ಇವತ್ತಲ್ಲ ನಾಳೆ ನಮ್ಮ ಸರ್ವಿಸ್ನ ಪಕ್ಷದವರು ಗುರ್ತಿಸ್ತಾರೆ ಮತ್ತು ನಾಯಕರು ಗುರ್ತಿಸ್ತಾರೆ. ಇವತ್ತು ನಮ್ಮನ್ನ ಮೂಲೆಗೆ ತಳ್ಳಿರಬಹುದು, ಅದು ಬೇರೆ ಪ್ರಶ್ನೆ. ಈಗ ನಾನು 78ರಲ್ಲಿ ಇಂದಿರಾ ಗಾಂಧಿ ಅವರ ಜೊತೆಯಲ್ಲಿ ರಾಜಕಾರಣಕ್ಕೆ ಬಂದಿದ್ದು. ಇಂದಿರಾ ಗಾಂಧಿಯವರು ನನ್ನ ಚಟುವಟಿಕೆಗಳನ್ನು ನೋಡಿ ಭಾಳ ಮೆಚ್ಚುಗೆ ಮಾಡಿದ್ರು. ಅವರು ಎಲೆಕ್ಷನಲ್ಲಿ ನಾನು ಓಡಾಡಿದ್ದು ನೋಡಿ ನನ್ನ ಮದುವೆಗೆ ಬಂದು ಅಟೆಂಡ್ ಮಾಡಿದ್ರು. ಯಾಕೆ? ಮೋಟಮ್ಮ ಶಿ ಈಸ್ ವೆರಿ ಆ್ಯಕ್ಟಿವ್, ಕೇಪಬಲ್ ಅನ್ನೋ ದೃಷ್ಟಿಯಿಂದ ಬಂದಿದ್ರು ಮತ್ತು ಜನಾಂಗದ ದೃಷ್ಟಿಯಿಂದನೂ ಬಂದಿದ್ರು. ಅಂದರೆ ಇಂದಿರಾ ಗಾಂಧಿ ಪ್ರಾಡಕ್ಟ್ ನಾನು ಇದ್ದೀನಲ್ಲ ರಾಜಕಾರಣಕ್ಕೆ ಇನ್ನೂ, ಅದನ್ನು ನಮ್ಮ ನಾಯಕರುಗಳಿಗೆ ಗುರ್ತಿಸೋಕ್ಕೆ ಸಾಧ್ಯ ಆಗ್ತಿಲ್ಲ. ಇವತ್ತೆಲ್ಲ ನಾಳೆ ನಾವು ಗುರ್ತಿಸಲ್ಪಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡುವ. ಹಾಂ, ಇದ್ದಾರೆ. ಎಲ್ಲರ ಮಕ್ಕಳು ಇದ್ದಾರಲ್ಲ. ರಾಮಲಿಂಗ ರೆಡ್ಡಿ ಮಗಳು ಇದ್ದಾರೆ, ಮುನಿಯಪ್ಪನ ಮಗಳು ಇದ್ದಾರೆ, ಎಲ್ಲರ ಮಕ್ಕಳು ಇದ್ದಾಗೆ ನನ್ನ ಮಗಳು ಇದ್ದಾಳೆ. ಬಟ್ ಶಿ ಈಸ್ ವೆರಿ ಕಮಿಟೆಡ್. ನನಗಿಂತ ರಾಜಕೀಯ ಕಮಿಟೆಡ್ ಇದ್ದಾಳೆ ಮತ್ತು ಅವಳಿಗೆ ಅರಿವಿದೆ, ಜ್ಞಾನ ಇದೆ, ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಮಾಡ್ತಾಳೆ. ಮುಂದೆ ಬರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಅವಳಿಗೆ. ಕೂಗಲ್ಲ, ನಮ್ಮ ರೈಟ್ಸು ಕೂಗಲ್ಲ. ಏನ್ ರೈಟ್ಸು? ಎಲ್ಲ ವರ್ಗದ ಜನರು ಆಗಿದಾರ್ರಿ. 3 ಟರ್ಮ್ಸು 2 ಟರ್ಮ್ಸ್ ಆಗಿದ್ದಾರೆ. ಆ ವರ್ಗದ ನಾಯಕರುಗಳು ಯೋಚನೆ ಮಾಡಬೇಕು, ದಲಿತರಿಗೊಂದು ಅವಕಾಶ ಕೊಡಬೇಕು, ಅವ್ರು ಬರೀ ಓಟ್ ಹಾಕ್ಲಿಕ್ಕೆ ಉಪಯೋಗಿಸ್ಕೊಳ್ಬಾರ್ದು ಅನ್ನೋ ಭಾವನೆ ಅವರಲ್ಲಿ ಬರಲಿ ಅಂತ ಹೇಳಿದೆ ನಾನು. ಹಾಗೆ ನಮ್ಮಲ್ಲಿ ಒಗ್ಗಟ್ಟು ಇರಬೇಕು ಅಂತ. ರಾಷ್ಟ್ರೀಯ ಅಧ್ಯಕ್ಷರ ಆಗಿರೋದು ಬೇರೆ, ಇಲ್ಲಿ ರಾಜ್ಯ ಮುಖಂಡತ್ವ ವಹಿಸೋದು ಬೇರೆ, ಎರಡೂ ಆಗ್ಬೇಕಲ್ವಾ? ಹಾಗೆ ನಾನು ಮೊದಲು ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿದ್ದೆ, ಅದು ಮುಖ್ಯ ಅಲ್ಲ. ಇಲ್ಲಿ ನಮ್ಮ ರಾಜ್ಯ ಆಳ್ಲಿಕ್ಕೂ ನಮಗೂ ಬರುತ್ತೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಯು ಆರ್ ಆಲ್ಸೋ ಕೇಪಬಲ್ ಅಂತ ಅಷ್ಟೇ ವಿನ ಯಾರ ವಿರುದ್ಧ ಅಲ್ಲ. ಅದು ಆಗ್ಲಿ ಅಂತ ನನ್ನ ಪ್ರೇಯರು. ಅಂಬೇಡ್ಕರ್ ಆಶೀರ್ವಾದ, ಸಂವಿಧಾನದ ಇದಿದ್ರೆ ಏನು ಸಮಾನತೆ ಅನ್ನೋದು ಅವಕಾಶ ಇದ್ರೆ ಖಂಡಿತ ಆಗ್ತದೆ. ಅದೆಲ್ಲ ಗೊತ್ತಿಲ್ಲ. ರೇಸ್ ಗೀಸ್ ಇಲ್ಲ ನಮ್ಮಲ್ಲಿ. ಹೈಕಮಾಂಡ್ ಯಾರು ಡಿಸೈಡ್ ಮಾಡ್ತಾರೆ ಅವರೇ ನಾಯಕರು. ಅರ್ಥ ಆಯ್ತಾ? ರೇಸ್ ಪ್ರಶ್ನೆ ಇಲ್ಲ.